ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಟ್ರಾಫಿಕ್ ಮತ್ತು ಆಕ್ಸಿಡೆಂಟ್ಗಳ ಬಗ್ಗೆ ಮಾತಾಡೋಣ. ಅನಿಸುತ್ತೆ ಎಷ್ಟೋ ಸಲ ಕೆಲವೊಂದು ಕಾನೂನುಗಳನ್ನ ಸಾರ್ವಜನಿಕರ ಕೈ ಕೊಡಬೇಕು ಅಂತ. ಇವತ್ತು ಟ್ರಾಫಿಕ್ ಮತ್ತು ಅಲ್ಲಿ ನಡೀತಕ್ಕಂಥ ಆಕ್ಸಿಡೆಂಟ್ಗಳ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ನಮ್ಮ ದೇಶಕ್ಕಿಂತ ಹೊರಗಡೆ ಕಂಟ್ರಿನಲ್ಲಿ ಟ್ರಾಫಿಕ್ ರೂಲ್ಸ್ಗಳಾಗಲಿ ಅಥವಾ ಆಕ್ಸಿಡೆಂಟ್ ಕೇಸ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿರುತ್ತೆ. ಆಕ್ಸಿಡೆಂಟ್ಗಳೇ ಆಗಲ್ಲ ಅಲ್ಲಿ. ಇಲ್ಲಿ ನಮ್ಮ ಸಾರ್ವಜನಿಕರು ಇನ್ನೂ ಮಂಗಗಳ ಬುದ್ಧಿ ಬಿಟ್ಟಿಲ್ಲ. ಹೆಲ್ಮೆಟ್ ಇಲ್ಲದೆ ಓಡಾಡೋದು, ಟ್ರಿಬಲ್ ರೈಡಿಂಗ್ ಓಡಾಡೋದು, ವೆಹಿಕಲ್ಗಳಲ್ಲಿ ರೈಡಿಂಗ್ ಮಾಡ್ಕೊಂಡು ಓಡಾಡೋದು, ಸರ್ಕಸ್ಗಳನ್ನ ರೋಡಲ್ಲಿ ತೋರಿಸ್ತಿರ್ತಾರೆ. ಇದರಿಂದ ತಪ್ಪು ಮಾಡಿರೋರು ಆಕ್ಸಿಡೆಂಟ್ಗಳ ಬಗ್ಗೆ ನೋವುಗಳನ್ನ ಅನುಭವಿಸೋರು ಪರವಾಗಿಲ್ಲ. ಬಟ್ ತಪ್ಪು ಮಾಡಿಲ್ದಿರೋರು ಎಷ್ಟೋ ಸಾವುಗಳು ಸಂಭವಿಸ್ತವೆ, ನೋವುಗಳನ್ನ ಅನುಭವಿಸ್ತಿರ್ತಾರೆ. ಇವುಗಳೆಲ್ಲ ಸ್ಟಾಪ್ ಮಾಡಬೇಕಾದ್ರೆ ಒಂದನ್ಸಿದ್ದು ನನಗೆ, ಪೊಲೀಸ್ನವರು ರೂಲ್ಸ್ಗಳನ್ನ ಏನೇ ಆದ್ರೂ ಕೂಡ ಕ್ಯಾಪ್ಚರ್ ಮಾಡಿ ಒಂದು ವೆಬ್ಸೈಟಲ್ಲಿ ಅಪ್ಲೈ ಮಾಡ್ತಾರೆ. ಆ ರೀತಿ ಫೈನ್ಗಳನ್ನ ಕಟ್ಟಬೇಕಾಗತ್ತೆ ಸಾರ್ವಜನಿಕರು. ಬಟ್ ನಾನು ಹೇಳೋದೇನಪ್ಪ ಅಂತಂದರೆ, ಇಲ್ಲಿ ಸಾರ್ವಜನಿಕರ ಕೈಗೆ ನೀವು ಟ್ರಾಫಿಕ್ ರೂಲ್ಸ್ ಯಾರು ಬ್ರೇಕ್ ಮಾಡ್ತಾರೋ ಅವ್ರುಗಳು ಫೋಟೋ ತೆಗೆದು ಅಥವಾ ವೀಡಿಯೋಗಳು ಮಾಡಿ ಯಾವುದಾದ್ರು ಒಂದು ವೆಬ್ಸೈಟ್ಗಳನ್ನ ಮಾಡಿ ಅಲ್ಲಿ ಅಪ್ಲೈ ಮಾಡೋ ಥರ ಒಂದು ಚಾನ್ಸಸ್ ಕೊಟ್ಟರೆ ಖಂಡಿತವಾಗ್ಲೂ ದೊಡ್ಡ ಪ್ರಮಾಣದಲ್ಲಿ ನಾವಿವತ್ತು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರನ್ನ ಫೈಂಡ್ ಔಟ್ ಮಾಡ್ಬೋದು ಮತ್ತು ಫೈನ್ಗಳನ್ನ ಅವರು ಜಾಸ್ತಿ ಕಟ್ತಾರೆ. ಇದು ಹೀಗೆ ನಡೀತಾ ಹೋದರೆ ಟ್ರಾಫಿಕ್ ರೂಲ್ಸು ಬ್ರೇಕ್ ಮಾಡೋದು ತುಂಬ ಸಂಖ್ಯೆ ಕಮ್ಮಿ ಆಗ್ಬೋದು, ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅನ್ನೋದೊಂದು ಅನಿಸುತ್ತೆ ಮನಸ್ಸಿಗೆ. ಇದರಿಂದ ಫೈನ್ಗಳು ಜಾಸ್ತಿ ಕಟ್ಟಿದಷ್ಟು ಕೂಡ ಕರ್ನಾಟಕಕ್ಕೂ ಕೂಡ ಸರ್ಕಾರಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಆದಾಯ ಕೂಡ ಬರುತ್ತೆ. ಕಾಲಕ್ರಮೇಣವಾಗಿ ರೂಲ್ಸ್ ಬ್ರೇಕರ್ ಸಂಖ್ಯೆ ಕಮ್ಮಿ ಆಗ್ತದೆ. ಸಾರ್ವಜನಿಕರಿಗೆ ಒಂದು ಆಪ್ಷನ್ ಕೊಟ್ಟು ನೋಡಿ, ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಿಸ್ಟಮ್ ಅನ್ನೋದು ಚೆನ್ನಾಗಿ ಬರುತ್ತೆ. ಬಟ್ ಈ ಥರದ ಫೋಟೋ ಮಾಡಿ ಕ್ಯಾಪ್ಚರ್ ಮಾಡಿ ನಾಗರಿಕರು ಏನು ಹೇಳ್ತಾರೆ ಅಂತ ಕೊಟ್ಟಾಗ ಅವ್ರುಗಳು ಸ್ವಲ್ಪ ಬೆಂಬಲ ಮಾಡೋ ಥರ ಒಂದು ಸಿಸ್ಟಮ್ ತನ್ನಿ, ಅವ್ರಿಗೆ ಸಪೋರ್ಟ್ ಮಾಡೋ ಥರ ಒಂದು ಸಿಸ್ಟಮ್ ತನ್ನಿ. ಇದಕ್ಕೆಲ್ಲ ಅನ್ನೆಸೆಸರಿ ಆಕ್ಸಿಡೆಂಟ್ಸ್ಗಳಿಗೆ ಅಥವಾ ಟ್ರಾಫಿಕ್ ರೂಲ್ಸು ಬ್ರೇಕ್ ಮಾಡೋರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ನಾವು ರೂಲ್ಸ್ಗಳನ್ನ ತರ್ಬೋದು. ಸಮಗ್ರ ಈ ರೀತಿ ಆಲೋಚನೆಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಿಮ್ಮ ಮುಂದೆ ವಿಚಾರಗಳನ್ನ ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹೇಳ್ತಾ ಹೋಗ್ತೀವಿ. ಆ ನಿಟ್ಟಿನಲ್ಲೇ ಸಮಗ್ರ ನಾವು ಸ್ಟಾರ್ಟ್ ಮಾಡಿರೋದು. ಹೀಗೆ ನಿಮ್ಮ ಸಹಕಾರ ಬೆಂಬಲ ಇರಲಿ. ಜೊತೆಗೆ ನಿಮ್ಮ ಐಡಿಯಾಸ್ಗಳಿದ್ರೆ ನಮಗೆ ಶೇರ್ ಮಾಡಿ, ಅದನ್ನು ಈ ಯೂಟ್ಯೂಬ್ ಮೂಲಕ ಜನಗಳಿಗೆ ಹೇಳ್ತಾ ಹೋಗೋಣ. ಒಳ್ಳೆ ಕೆಲಸಗಳು ಮಾಡ್ತಾ